ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ಪಟ್ಟಣದಲ್ಲಿ ಹೋಳಿ ಹುಣ್ಣಿಮೆಯನ್ನು ಶಾಂತಿಯುತವಾಗಿ ಆಚರಿಸಲು PSI ಶಿವಾನಂದ ಲಮಾಣಿ ಕರೆ. ಹೌದು, ಹೋಳಿ ಹುಣ್ಣಿಮೆಯ ಅಂಗವಾಗಿ ಶಿರಹಟ್ಟಿ ಪಟ್ಟಣದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಹಾಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹೋಳಿ ಹುಣ್ಣಿಮೆಯನ್ನು ಆಚರಿಸುವಂತೆ PSI ಶಿವಾನಂದ ಲಮಾಣಿ ಕರೆ ನೀಡಿದರು. ಅವರು ಶಿರಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ 20/3/2024 ಮಧ್ಯಾಹ್ನ 1 ಗಂಟೆಗೆ ನಡೆದ ಪೂರ್ವಭಾವಿಯಾಗಿ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೋಳಿ ಹುಣ್ಣಿಮೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಂತಿಯುತವಾಗಿ ನಡೆಸೋಣ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬವನ್ನು ಆಚರಿಸೋಣ. ಯಾರಿಗೂ ನೋವಾಗದಂತೆ, ಸಮಸ್ಯೆಯಾಗದಂತೆ ಆಚರಿಸೋಣ. ಒಂದು ವೇಳೆ ಯಾವುದೇ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದಲ್ಲಿ ಅಂತಹರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಕೆಮಿಕಲ್ ಯುಕ್ತ ಬಣ್ಣ ಉಪಯೋಗಿಸಬೇಡಿ. ಶಾಲಾ ಮಕ್ಕಳ ಪರೀಕ್ಷೆಗಳಿಗೆ ತೊಂದರೆಯಾಗದ ಹಾಗೆ ಹಲಗೆ ಟಮಾಟೆಗಳನ್ನು ಬಾರಿಸಿ. ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸೋಣ ಎಂದು PSI ಶಿವಾನಂದ ಲಮಾಣಿ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮುತ್ತುರಾಜ್ ಬಾವಿಮನಿ, ಮಂಜುನಾಥ ಗಂಟಿ, ಸಂತೋಷ ಕುರಿ ಶಿರಹಟ್ಟಿ ಪಟ್ಟಣದಲ್ಲಿ ಆಚರಿಸುವ ವಿಶೇಷ ಹೋಳಿ ಹಬ್ಬ ಆಚರಣೆಯ ಬಗ್ಗೆ ವಿವರಿಸಿ ಹೇಳಿದರು. ಈ ಸಂದರ್ಭದಲ್ಲಿ ಹೊನ್ನಪ್ಪ ಶಿರಹಟ್ಟಿ, ದೇವಪ್ಪ ಬಟ್ಟೂರ್, ಪರಮೇಶ್ ಡೊಂಕಬಳ್ಳಿ, ಮೌನೇಶ್ ಹರಿಜನ್, ಫಕ್ಕೀರೇಶ ಲೋಹಾರ್, ಪ್ರಕಾಶ್ ಬಡಣ್ಣವರ್, ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ ಹಾಗೂ ಪಟ್ಟಣದ ಅನೇಕ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಎಲ್ಲರೂ ನಾವು ಒಂದಾಗಿ ಹಬ್ಬದ ನಿಮಿತ್ತ ಎಲ್ಲರೂ ಭಾಗಿಯಾಗಿ ಶಾಂತಿ ಸುವ್ಯವಸ್ಥೆಯಿಂದ ಎಲ್ಲರೂ ನಾಗರಿಕರು ಕಾಪಾಡಬೇಕಂತ ಹೇಳಿದ್ದೇನೆ. ಹಾಗೂ ಹಿರಿಯರಲ್ಲಿ ಯಾರಾದರೂ ಏನು ಅಂತ ಹೇಳಿದರೆ, ಜಗದ್ಗುರು ಫಕ್ಕೀರೇಶ್ವರವರು ಸಾಹೇಬರ ಈ ನಾಡಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವರು ಒಂದು ಬೀಜವನ್ನು ಇಲ್ಲಿ ಬಿತ್ತಿ ಹೋಗಿದ್ದಾರೆ. ಏನು ಅಂತ ಹೇಳಿದರೆ, ದ್ವೇಷವನ್ನು ಬಿಡು, ಪ್ರೀತಿಯನ್ನು ಮಾಡುವಂತಕ್ಕಂಥದ್ದು. ಹೀಗಾಗಿ ಆ ಬೀಜ ಮೊಳಕೆ ಹೊಡೆದು ಇವತ್ತು ದೊಡ್ಡ ಹೆಮ್ಮರವಾಗಿ ಶಿರಹಟ್ಟಿಯಾದ್ಯಂತ ಬೆಳೆದಿದೆ. ಆ ನೆರಳಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಅನ್ಯ ಧರ್ಮದವ್ರು ಯಾರೇ ಇದ್ದರೂ ಕೂಡ ಇಲ್ಲಿ ಸಹೋದರತ್ವದಿಂದ, ಭ್ರಾತೃತ್ವದಿಂದ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ವ್ಯವಸ್ಥೆ ಶತಮಾನಗಳಿಂದಲೂ ಇಲ್ಲಿ ನಡೆದು ಬಂದಿದೆ. ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲೂ ಕೂಡ ಶಿರಹಟ್ಟಿಯ ಒಂದು ಕೀರ್ತಿ ಪತಾಕೆನ ಹಾರಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತೇವೆ. ಇಂಥ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರು. ನಡ್ತಕ್ಕಂಥ ಹೋಳಿ ಹಬ್ಬದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇರ್ತವೆ. ಆಯಾ ಹಿರಿಯರು, ಆಯಾ ಓಣಿಯ ಮುಖಂಡರು ಅವುಗಳನ್ನು ಅಲ್ಲೇ ಸಮಾಧಾನ ಮಾಡುವುದರ ಮೂಲಕ ಅಹಿತಕರ ಘಟನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತನ್ನು ಕೊಟ್ಟಿಲ್ಲ. ಡಿಪಾರ್ಟ್ಮೆಂಟಿನ ಇತಿಹಾಸದಲ್ಲೇ ಇದೆ. ಇವತ್ತುವರೆಗೂ ಕೂಡ ಯಾವುದೇ ಹೋಳಿ ಹುಣ್ಣಿಮೆ ಇರ್ಬೋದು, ಅಥವಾ ಈದ್ ಮಿಲಾದ್ ಇರ್ಬೋದು, ಮೊಹರಂ ಇರ್ಬೋದು, ಅಥವಾ ರಂಜಾನ್ ಹಬ್ಬದಲ್ಲಿ ಇರ್ಬೋದು, ಯಾವುದೇ ಅಹಿತಕರ ಘಟನೆ ಇಲ್ಲಿವರೆಗೂ ಆಗಿಲ್ಲ, ಇನ್ನು ಮುಂದೆ ಕೂಡ ಆಗಲ್ಲ ಅನ್ನುವಂಥ ಮಾತನ್ನು ಎಲ್ಲರ ಪರವಾಗಿ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಶಿರಹಟ್ಟಿ ನಗರದಲ್ಲಿ ನಡೀತಕ್ಕಂಥ ಹೋಳಿ ಹಬ್ಬವನ್ನು ಅತ್ಯಂತ ಸುರಕ್ಷಿತವಾಗಿ, ಶಾಂತಿಯುತವಾಗಿ ಹಾಗೂ ನೆಮ್ಮದಿಯಾಗಿ ನೆರವೇರಿಸಬೇಕಂಥೇಳಿ ಪ್ರತಿ ವರ್ಷವೂ ಕೂಡ ಒಂದು ಪೀಸ್ಫುಲ್ ಸಭೆಯನ್ನು ಕರೆದು ಸಾರ್ವಜನಿಕರ ಗಮನಕ್ಕೆ ಹಾಗೂ ಈ ಊರಿನ ಮುಖಂಡರಿಗೆ, ಜವಾಬ್ದಾರಿ ಇರತಕ್ಕಂಥ ಮುಖಂಡರನ್ನು ಕರೆದು ಈ ಒಂದು ಸಭೆಯನ್ನು ಮಾಡ್ತಕ್ಕಂಥ ವಾಡಿಕೆ ಪ್ರತಿ ಸಂದರ್ಭದಲ್ಲಿ ಕೂಡ ನೆರವೇರುತ್ತೆ. ಈ ವರ್ಷವೂ ಕೂಡ ಆ ಒಂದು ಕೆಲಸವನ್ನು ನಮ್ಮ ಸರ್ ಹಮ್ಮಿಕೊಂಡಿದ್ದಾರೆ. ಶಿರಹಟ್ಟಿಯ ಗಣ್ಯ ನಾಗರಿಕರ ಎಲ್ಲರೂ ಸೇರಿ ಇಲ್ಲಿ ಬಂದಿರತಕ್ಕಂಥವ್ರು, ಬರದೇ ಇರೋರು ಕೂಡ ಇನ್ನೂ ಭಾಳ ಜನ ಇದ್ದಾರೆ. ಅಂದರೆ ಜವಾಬ್ದಾರಿ ಸ್ಥಾನದಾಗಿ ಇದ್ದವರು ಭಾಳ ಜನ ಇದ್ದಾರೆ. ಇನ್ನೂ ಅವರು ಕೂಡ ಬರಬೇಕಿತ್ತು. ಬಂದರೂ ಅಷ್ಟೇ, ಬರದೇ ಇದ್ದರೂ ಅಷ್ಟೇ, ಎಲ್ಲರೂ ಕೂಡ ತಮ್ಮ ಕರ್ತವ್ಯವನ್ನು ತಾವು ನಿರ್ವಹಣೆ ಮಾಡೇ ಮಾಡ್ತಾರೆ. ಎಲ್ಲರೂ ಇಲ್ಲಿ ಸುಮಾರು ಸರ್ಗೆ ಈ ಸಾರಿ ಹೊಸದಾಗಿ ಆಗಿರೋದ್ರಿಂದ ನಮ್ಮ ಸಿಬ್ಬಂದಿ ವರ್ಗದವ್ರಿಗಿಂತ ಪ್ರತಿ ಎಲ್ಲ ಗೊತ್ತಿರುತ್ತೆ. ಸರ್ ಗಮನಕ್ಕೆ ತರ್ತಾರೆ, ಎಲ್ಲೆಲ್ಲಿ ಏನೇ ಹೆಂಗಾಗುತ್ತೆ, ಏನಾಗುತ್ತೆ ಅಂಥೇಳಿ ಅದ್ರ ಬಗ್ಗೆ ಸರ್ ಎಲ್ಲ ಅವರು ಕೂಡ ಸ್ಟಡಿ ಮಾಡಿರ್ತಾರೆ. ಇಲ್ಲೊಂದು 3-4 ಒಂದು ಕಾಮಣ್ಣನ್ನು ಇಡುವಂಥ ವ್ಯವಸ್ಥೆ ಆಗ್ತದೆ ಸರ್ ಪಬ್ಲಿಕ್ನಲ್ಲಿ. ಮುಖ್ಯವಾಗಿ ಇಡೀ ಊರಿನ ವತಿಯಿಂದ ನಮ್ಮ ವಾಲ್ಮೀಕಿ ಸರ್ಕಲ್ ವೃತ್ತದಲ್ಲಿ ಆ ಒಂದು ವಾಲ್ಮೀಕಿಯ ನಗರದ ಎಲ್ಲ ಗೆಳೆಯರು ಹಾಗೂ ಅಲ್ಲಿ ಆಜುಬಾಜು ಬರ್ತಕ್ಕಂಥ 3-4 ಓಣಿಯವರು ಸೇರಿಕೊಂಡು, ಅಂದರೆ ಇಡೀ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹುಲ್ಗಾಮನ್ನ ಮೆರವಣಿಗೆ ರಾತ್ರಿ ನಡೆಯೋದರಿಂದ ಅದು ಇಡೀ ಊರಿಗೆ ಸಂಬಂಧಪಟ್ಟಿರ್ತದೆ. ಹಾಗೂ ನಮ್ಮ ಮಾರಾಟ ಗಲ್ಲಿ ಆಗಿರ್ಬೋದು ಅಥವಾ ಕೋಟೆ ಓಣಿಯಲ್ಲಿ ಆಗಿರ್ಬೋದು ಕೂಡ ಅಲ್ಲಿನೂ ಕೂಡ ಕಾಮಣ್ಣನ ಇಡುವಂಥ ಕೆಲಸ ನಡೀತೈತಿ. ಆದರೆ ಮುಖ್ಯವಾಗಿ ಪೂರ್ತಿ ಕೇಂದ್ರೀಕೃತವಾಗಿರ್ತಕ್ಕಂಥ ಹುಲ್ಗಾಮನ ಮೆರವಣಿಗೆಯಲ್ಲಿ ಇಡೀ ರಾತ್ರಿ ನೆರವೇರೋದ್ರಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಅದರದೇ ಆದಂಥ ಒಂದು ರೂಟ್ ಇದೆ. ಆ ರೂಟ್ನಲ್ಲಿ ಮೆರವಣಿಗೆ ಸಾಗಿ ಬಂದು ಬೆಳಗಿನ ಜಾವ ತಾವು ಈಗೇನು ಹೇಳಿದ್ರಲ್ಲ, ಕಾಮಣ್ಣನ ಒಂದು ಪದ್ಧತಿ ನಡೆದು ಬಂದಾರೆ. ಹಾಗೆ ದಹನ ಆಗುತ್ತೆ ಅಲ್ಲಿ ವಾಲ್ಮೀಕಿ ವೃತ್ತದಲ್ಲಿ. ಅಲ್ಲಿಗೆ
ಆ ಒಂದು ರಾತ್ರಿ ಕಾರ್ಯಕ್ರಮ ಮುಕ್ತಾಯಾಗಿ ಮಾರನೇ ದಿನ ಹೋಳಿ ಹಬ್ಬ, ಬಣ್ಣದ ಹಬ್ಬ ಶುರುವಾಗುತ್ತೆ. ಅದು ಕೂಡ ಅಲ್ಲಿನೂ ಕೂಡ ಅಲ್ಲಿ ಓಕಳಿ ಬಂಡಿ ಅಲ್ಲಿಂದನೇ ವಾಲ್ಮೀಕಿ ವೃತ್ತದಿಂದನೇ ಪ್ರಾರಂಭವಾಗಿ ಎತ್ತಿನ ಬಂಡಿ, ರಾತ್ರಿ ಕೂಡ ಎತ್ತಿನ ಬಂಡಿ ಇರುತ್ತೆ, ಹಗಲಿ ಕೂಡ ಎತ್ತಿನ ಬಂಡಿ ಮುಖಾಂತರ ಅದೇ ಮಾರ್ಗದಲ್ಲಿ ಬಂದು ಮಧ್ಯಾಹ್ನ 4 ಅಥವಾ 5 ಗಂಟೆ ಒಳಗೆ ಅದು ಕೂಡ ಮುಕ್ತಾಯ ಆಗುವಂಥ ಕಾರ್ಯಕ್ರಮ ನೆರವೇರುತ್ತೆ. ಇಲ್ಲಿ ಇದಿಷ್ಟು ಪ್ರೊಸೆಸ್ ಪ್ರತಿ ವರ್ಷ ನಡೀತೈತಿ. ಅಲ್ಲೆಲ್ಲೆಲ್ಲ ಚೂರು ಅಷ್ಟಷ್ಟು ಸಣ್ಣ ಪುಟ್ಟ ಘಟನೆಗಳು ನಡೀತೇವೆ. ಆದರೆ ಯಾರು ಕೂಡ ವಿಕೋಪಕ್ಕೆ ಹೋಗುವಂಥ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಭಾಳಷ್ಟು ಜನ ತಮ್ಮ ಸುರಕ್ಷತೆಗೆ ಇಂದನೇ ವರ್ತಿಸ್ತಾರೆ. ತಮ್ಮ ಸುರಕ್ಷತೆನ ಮೊದಲ ಆದ್ಯತೆಯಾಗಿ ತಾವು ಭಾಗವಹಿಸಿರ್ತಾರೆ. ಎಲ್ಲೋ ಒಂದು ಅವತ್ತು ಹಬ್ಬನ ಫ್ರೀ ಐತೆ ಅಂತ ತಿಳ್ಕೊಂಡು ಸ್ವಲ್ಪ ಡ್ರಿಂಕ್ ಮಾಡ್ತಿರ್ತಾರೆ ನಮ್ಮ ಸ್ನೇಹಿತರು. ಆ ಸಂದರ್ಭದಲ್ಲಿ ಚೂರು ಘಟನೆ ನಡೀತು. ತಾವು ಇಲಾಖೆಯಿಂದ ನಮ್ಮ ಯುವಕರಿಗೆ ಒಂದಿಷ್ಟು ಸಂದರ್ಭ ತಕ್ಕಂಗೆ ಮಾರ್ಗದರ್ಶನ ಇರಲಿ, ಸಡನ್ಲಿ ಒಂದು ಕಾನೂನು ಕ್ರಮ ಕೈಗೊಳ್ಳೋದು ಬೇಡ, ಮತ್ತು ಒಂದು ತಾಸು ಆದಮೇಲೆ ಮತ್ತೆ ಶಾಂತಿಯಾಗಿ ತಿಳ್ಕೊತಾರೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾರೆ, ಕಾಲು ತುಳಿದಿದ್ದು ಅಂತೇಳಿ ಒಂದು ಸಣ್ಣ ಪುಟ್ಟ ನ್ಯಾಯ ನಡೀತಿರ್ತವೆ, ಏನೋ ಚೂರು ನಡೀತಿರ್ತವೆ. ಅವೆಲ್ಲವನ್ನೂ ಕೂಡ ತಾವು ಮನ್ನಿಸೋದ್ರ ಮುಖಾಂತರ ಶಾಂತಿಗೆ ಸಹಕಾರ ನಾವು ಕೊಡ್ತೀವಿ, ನೀವು ಕೊಡ್ರಿ ಅಂತ ಇಲಾಖೆಯವ್ರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೀವಿ. ವರ್ಷವೂ ಸಹ ಹೋಳಿ ಹಬ್ಬನ ಆಚರಿಸ್ತಾ ಇದ್ದೇವೆ. ವಿಶೇಷವೇನೆಂದರೆ ಈ ವರ್ಷ ಚುನಾವಣೆ ಇರೋದರಿಂದ, ನೀತಿ ಸಂಹಿತೆ ಇರೋದರಿಂದ, ಕೆಲವು ಕಟ್ಟಪ್ಪಣೆಗಳು ಸರ್ಕಾರದ ಮಾರ್ಗಸೂಚಿಯಲ್ಲಿ ಬದಲಾವಣೆಗಳು ಆಗಿರುವುದರಿಂದ ನಾವೆಲ್ಲ ಮುಖಂಡರುಗಳು ನಮ್ಮ ಓಣಿಯ ಯುವಕ ಮಿತ್ರರಿಗೂ ಕೆಲವೊಂದು ತಿಳಿಸಿ ಹೇಳಬೇಕಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷದಂಥ ಈ ವರ್ಷವೂ ಈಗ ತಾನೇ ಎಲ್ಲರೂ ಹೇಳಿದಾಗ ಸಣ್ಣ ಪುಟ್ಟ ಜಗಳ ಮತ್ತೊಂದು ಅಂತ ಹೇಳಿದಾಗ ಅವೆಲ್ಲ ಆಗರಂಗೆ ನಾವು ನೋಡ್ಕೊಳ್ಳೋ ಜೊತೆಗೆ ತಾವು ಇಲಾಖೆಯವರು ಈ ಸತಿ ಜಾಸ್ತಿ ಸೂಕ್ಷ್ಮ ಇರ್ತೀರಿ ಅಂತಕ್ಕಂಥದ್ದನ್ನು ನಾನು ಅಂದ್ಕೊಂಡಿದ್ದೇನೆ. ಕಾರಣ ಚುನಾವಣೆ ಅಂತಕ್ಕಂಥ ಮಾತನ್ನು ಈಗ ತಾನೇ ಹೇಳಿದೆ. ಇವತ್ತು ನಮ್ಮ ಕೋಟೆವಣಿಯ ಕಾಮಣ್ಣನ ತರೋದಿದೆ. ಇವತ್ತು ರಾತ್ರಿ ನಾವು 8 ಗಂಟೆಯಿಂದ 12 ಗಂಟೆವರೆಗೂ ಕಾಮಣ್ಣ ತರ್ತೀವಿ. ಅದೇ ಥರನಾಗಿ ಹುಲ್ಗಾಮಂದು ವಾಲ್ಮೀಕಿ ಓಣಿಯವ್ರ ಜೊತೆಗೆ ನಾವೆಲ್ಲ ಊರಿನವ್ರು ಕೂಡ್ಕೊಂಡು ಅವತ್ತು ರಾತ್ರಿ ಹುಲ್ಗಾಮನ ಮಜ್ಜಲು ಮಾಡ್ತೀವಿ. ಅವತ್ತು ತಾವು ಬಂದೋಬಸ್ತ್ ಕೊಡಬೇಕು. ಜೊತೆಗೆ ಮರುದಿವಸ ಮತ್ತು ನಮ್ಮ ಮೇಗೇರಿ ಓಣಿಯವರು ಕೋಟೆ ಕೊಡಿ ಬೆಳಗ್ಗೆ ಒಂದು ನಮ್ಮದು ಬಂಡಿ ಮಾಡ್ಕೊಂಡು ನಾವು ಬಣ್ಣ ಆಡ್ತೀವಿ. ಮರಾಠಿಗೆಲ್ಲವರು ಆಡ್ತಾರೆ, ಮತ್ತು ಅದೇ ರೀತಿ ವಾಲ್ಮೀಕಿ ಸಹ ಆಡ್ತಾರೆ. ಬಟ್ ಒಂದು ರಾತ್ರಿ ಮತ್ತು ಒಂದು ಡೇ ಫುಲ್ಲು ನಮ್ಮದು ಹಬ್ಬದ ವಾತಾವರಣ. ಎಲ್ಲ ಊರಲ್ಲಿ ನೋಡ್ತಕ್ಕಂಥ ಹುಳುಣಿಗೂ ನಮ್ಮ ಶಿರಟ್ಟಿಯಲ್ಲಿ ಆಗ್ತಕ್ಕಂಥ ಹುಳುಣಿಗೂ ಭಾಳ ವ್ಯತ್ಯಾಸವಿದೆ. ಆ ಕಾರಣಕ್ಕಾಗಿ ತಾವು ಯಾವುದೇ ಅಹಿತ ಘಟನೆಗೆ ಅವಕಾಶವನ್ನು ಮಾಡಿಕೊಡದೆ ನಾವು ನಮ್ಮ ಜವಾಬ್ದಾರಿಯನ್ನು ನಾವೊಬ್ಬರು ಪೊಲೀಸ್ ರೀತಿಯೊಳಗೆ ಕೆಲಸ ಮಾಡ್ತೀವಿ. ಜೊತೆಗೆ ತಾವು ನಮ್ಮ ಮೇಲೆ ನಿಗಾ ಇಟ್ಟು ಯಾವುದೇ ಏನು ತಂಟೆ ತಗರಾಗಲ್ಲ ಹಾಗೆ ಎಲ್ಲರೂ ಕೂಡಿ ಸಹಯೋಗದೊಂದಿಗೆ, ಅಂದರೆ ನಮ್ಮಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ, ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸ್ತೀವಿ ಅಂತೇಳಿ ಈ ಮೂಲಕ ತಮಗೆ ಮಾತು. ವೀಕ್ಷಕರೇ, ನಿಮಗೆ ವಾಸಿಸಲು ಮನೆ ಬೇಕೇ? ಖರೀದಿಸಬೇಕೇ? ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ? ನಿಮಗೆ ಸೈಟು ಜಮೀನು ಬೇಕೇ? ಇಲ್ಲ ಮಾರಬೇಕೇ? ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೇ? ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ? ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ? ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ? ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ? ಹಾಗಿದ್ರೆ ಮತ್ತೇಕೆ ತಡ? ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ.